ಇನ್ನಿವತ್ತು ಬೆಳಗಾವಿ ಜಿಲ್ಲೆಯ ಬೆಳಗಾವಿ ಗ್ರಾಮೀಣ ಕ್ಷೇತ್ರದ ಒಂದು ರೀತಿ ಅತ್ಯಂತ ದೊಡ್ಡ ಒಂದು ರೀತಿ ಗ್ರಾಮ ಅಂದರೆ ಸುಳೆಬಾವಿ. ಈ ಸುಳೆಬಾವಿಯಲ್ಲಿ ಒಂದು ರೀತಿ ಕರ್ನಾಟಕ ಸರ್ಕಾರ ವಿಶೇಷವಾಗಿ ವಾಯುವ್ಯ ಸಾರಿಗೆ ಕರ್ನಾಟಕ ವಾಯುವ್ಯ ಸಾರಿಗೆ ಇಲಾಖೆಯ ಒಂದು ರೀತಿ ಇದರಲ್ಲಿ ಒಂದು ರೀತಿ ಇಲ್ಲಿ ಬಸ್ ಸ್ಟ್ಯಾಂಡ್ ಅನ್ನು ನಿರ್ಮಾಣ ಮಾಡುತ್ತೆ. ವಿಶೇಷವಾಗಿ ಇಲ್ಲಿ ಸಾಕಷ್ಟು ಒಂದು ರೀತಿ ಗ್ರಾಮೀಣ ಪ್ರದೇಶದ ಬಸ್ಗಳು ಬರ್ತವೆ. ಆದರೆ ಇಲ್ಲಿ ಸರ್ಕಾರ ಏನೋ ಜಾಗ ಕೊಟ್ಟು ಒಂದು ರೀತಿ ಬಸ್ ನಿಲ್ದಾಣ ಏನೋ ನಿರ್ಮಾಣ ಮಾಡ್ತು. ಆದರೆ ಎಲ್ಲೋ ಒಂದ್ ಕಡೆ ಬರೇ ಜಾಗ ಕೊಟ್ಟರು ಮತ್ತೆ ಬಸ್ ನಿಲ್ದಾಣವನ್ನು ನಿರ್ಮಾಣ ಮಾಡಿದ್ ಬಿಟ್ರೆ ಸಾಕಷ್ಟು ಸಮಸ್ಯೆಗಳಿಂದ ಬಳಲ್ತಾ ಇದೆ. ವಿಶೇಷವಾಗಿ ಸಮಸ್ಯೆಗಳು ಹೇಳೋದಾದ್ರೆ ಒಂದು ಬಸ್ ನಿಲ್ದಾಣಕ್ಕೆ ಸೂಕ್ತ ಕಾಂಕ್ರೀಟ್ ವ್ಯವಸ್ಥೆ ಇಲ್ಲ. ಒಂದು ಎರಡನೇದು ಸುತ್ತಮುತ್ತ ಇರ್ತಕ್ಕಂಥ ಒಂದು ರೀತಿ ಕಾಂಪೌಂಡ್ ಇದೆಯಲ್ಲ, ಆ ಕಾಂಪೌಂಡ್ಗಳು ಎಲ್ಲ ಕುಸಿತ ಆಗಿದ್ದಾವೆ, ಮತ್ತೆ ಕಲ್ಲುಗಳು ಸಹ ಎಲ್ಲ ಹೊರಟೋಗಿದ್ದಾವೆ. ವಿಶೇಷವಾಗಿ ಮತ್ತೆ ಮೊದಲೇ ಎತ್ತರ ಪ್ರದೇಶ ಬೇರೆ, ಆ ತಗ್ಗು ಪ್ರದೇಶದಲ್ಲಿ ಒಂದು ರೀತಿ ಮೂತ್ರಾಲಯ ನಿರ್ಮಿಸಿದ್ದಾರೆ. ವಿಶೇಷವಾಗಿ ಪುರುಷರಿಗೆ ಓಕೆ, ಸ್ತ್ರೀಯರಿಗೆ ಹೆಂಗಪ್ಪ ಆಗುತ್ತಂದ್ರೆ ಮೇಲೆ ಗುಡ್ಡಗಾಡು ಪ್ರದೇಶ ಮೇಲಿದೆ. ವಿಶೇಷವಾಗಿ ಇಂತಹ ಸಂದರ್ಭದಲ್ಲಿ ಅಟ್ಲೀಸ್ಟ್ ಮೇಲ್ಛಾವಣಿ ಹಾಕಿದ್ರೆ ಎಲ್ಲ ಒಂದ್ ಕಡೆ ಸುರಕ್ಷಿತವಾಗಿತ್ತೇನೋ ಅಂತಕ್ಕಂಥ ನನ್ನ ಅನಿಸಿಕೆ. ಮತ್ತೆ ಸಾಕಷ್ಟು ಮೂಲಭೂತ ಸೌಕರ್ಯಗಳಿಂದ ಬಳಲ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಇರ್ತಕ್ಕಂಥ ಪ್ರಯಾಣಿಕರು ದಿನನಿತ್ಯ ಈ ಒಂದು ನಿಲ್ದಾಣ ಮುಖಾಂತರ ಹೋಗ್ತಾರೆ. ಹಾಗಾಗಿ ವಿಶೇಷವಾಗಿ ಈ ಒಂದು ಬಸ್ ನಿಲ್ದಾಣ ನಿರ್ಮಾಣಕ್ಕೆ ಮುಖ್ಯ ಕಾರಣ ಮಾನ್ಯ ಹಾಲಿ ಸಚಿವರಾಗಿರ್ತಕ್ಕಂಥ ಮತ್ತೆ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಮಾನ್ಯ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಇವರ ವಿಶೇಷ ಪ್ರಯತ್ನದಿಂದ ಮಾಡಿದ್ರು. ಆದರೆ KSRTCಲಿ ಒಂದು ರೀತಿ ಅಭಿಯಂತರ ಇಲಾಖೆ ಅಂತ ಬರುತ್ತೆ, ಇವರು ಒಂದು ರೀತಿ ವ್ಯವಸ್ಥಿತವಾಗಿ ಸಮರ್ಪಕವಾಗಿ ಒಂದು ರೀತಿ ನಿರ್ವಹಣೆ ಮಾಡಿದಕ್ಕೆ ಇದು ಒಂದು ರೀತಿ ಎಲ್ಲ ಒಂದ್ ಕಡೆ ಪಾಳು ಬೀಳುವ ಪರಿಸ್ಥಿತಿ ಇದಾಗಿದೆ. ಹಾಗಾಗಿ ಎಲ್ಲ ಒಂದ್ ಕಡೆ ಇದ್ದು ಇಲ್ಲದಂತಾದ ಸುಳೆಬಾವಿಯ KSRTC ಬಸ್ ನಿಲ್ದಾಣ ಅಂತಕ್ಕಂಥ ಸ್ಟೋರಿಗೆ ಸ್ವಾಗತ. ನಾನು ನಿಮ್ಮ ಬೆಳಗಾವಿ ಗ್ರಾಮೀಣ ಕ್ಷೇತ್ರದ ಐತಿಹಾಸಿಕ ಸ್ಥಳ ಸುಳೆಬಾವಿ ಗ್ರಾಮದಲ್ಲಿ ಕ್ಷೇತ್ರದ ಶಾಸಕಿ ಆದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವಿಶೇಷ ಪ್ರಯತ್ನದಿಂದ ಸುಳೆಬಾವಿ ಹಾಗೂ ಸುತ್ತಮುತ್ತಲ ಗ್ರಾಮದವರಿಗೆ ಅನುಕೂಲವಾಗುವಂತೆ ಅಂದಾಜು 1/2 ಕೋಟಿ ವೆಚ್ಚದಲ್ಲಿ ಬಸ್ ನಿಲ್ದಾಣ ನಿರ್ಮಾಣ, ಮೂತ್ರಾಲಯ ನಿರ್ಮಾಣ ಹಾಗೂ ಸುತ್ತಲೂ ಆವರಣ ತಡೆಗೋಡೆ ನಿರ್ಮಾಣ ಮಾಡುವುದಕ್ಕೆ ವಾಯುವ್ಯ ಕರ್ನಾಟಕ ಸಾರಿಗೆ ಸಂಸ್ಥೆ ಕಾಮಗಾರಿ ಎಂಜಿನಿಯರಿಂಗ್ ವಿಭಾಗದ ಅಡಿಯಲ್ಲಿ ಎಂಜಿನಿಯರ್ಗಳು ಕಾಮಗಾರಿ ಮುಗಿಸಿ ಕೈ ತೊಳೆದುಕೊಂಡು ಬಿಟ್ಟಿದ್ದಾರೆ. ಆದರೆ ನಂತರ ಬಹುಶಃ ಭಾಗಶಃ ಈ ಕಡೆ ತಿರುಗಿಯೂ ಕೂಡ ನೋಡೇ ಇಲ್ವಂತೆ. ಇನ್ನು ಇಲ್ಲಿ ಸೂಕ್ತ ನಿರ್ವಹಣೆ ಇಲ್ಲದೆ ಇರುವ ಮೂತ್ರಾಲಯ, ಅದರ ಹೆಣ್ಣು ಮಕ್ಕಳ ಮೂತ್ರಾಲಯವೂ ಕೂಡ ತಗ್ಗು ಪ್ರದೇಶದಲ್ಲಿ ಇರೋದ್ರಿಂದ ಇದರ ಮೇಲೆ ಮೇಲ್ಛಾವಣಿ ಇಲ್ಲದೆ ಇರುವ ಕಾರಣ ಓಪನ್ ಆಗಿದೆ. ಇದರಿಂದ ದಿನನಿತ್ಯ ಹೆಣ್ಣು ಮಕ್ಕಳು ಮುಜುಗರದಲ್ಲಿಯೇ ಹೋಗುವ ಪರಿಸ್ಥಿತಿ ಇದೆ. ಇನ್ನೊಂದು ಕಡೆ ಈ ಬಸ್ ನಿಲ್ದಾಣಕ್ಕೆ ಸುತ್ತಲೂ ನಿರ್ಮಾಣ ಮಾಡಿರುವ ತಡೆಗೋಡೆಯೂ ಕೂಡ ಬಸ್ ನಿಲ್ದಾಣದ ಹಿಂಭಾಗದಲ್ಲಿಯೇ ಕುಸಿದು ಹೋಗಿರೋದು. ಇದರಿಂದ ಬಸ್ ನಿಲ್ದಾಣದ ಮುಖ್ಯ ಕಟ್ಟಡಕ್ಕೆ ಹಾನಿಯಾಗುವ ಪರಿಸ್ಥಿತಿ ಇರುವುದು. ಇದರ ಜೊತೆಗೆ ನಿಲ್ದಾಣದಲ್ಲಿ ಗಿಡ ಗಂಟೆಗಳು ಬೆಳೆದು ಸೂಕ್ತ ನಿರ್ವಹಣೆ ಹಾಗೂ ಸ್ವಚ್ಛತೆ ಇಲ್ಲದಿರುವುದು ಹಾಗೂ ಬರೀ ಮೂತ್ರಾಲಯ ನಿರ್ಮಾಣ ಮಾಡಿದ್ದಾರೆ. ಆದರೆ ಶೌಚಾಲಯ ಇಲ್ಲದೆ ಇರುವ ಕಾರಣ ಪ್ರಯಾಣಿಕರಿಗೆ ಹಾಗೂ ಬಸ್ ಸಿಬ್ಬಂದಿಗಳಿಗೆ ತುಂಬಾ ತೊಂದರೆ ಆಗ್ತಾ ಇರೋದು ಹಾಗೂ ಬಸ್ಗಳು ನಿಲ್ದಾಣಕ್ಕೆ ಪ್ರವೇಶ ಮಾಡಬೇಕಾದ್ರೆ ಹಾಗೂ ನಿರ್ಗಮಿಸುವ ಸ್ಥಳ ಹಾಳಾಗಿರೋದು, ಹೀಗೆ ಹಲವಾರು ಸಮಸ್ಯೆಗಳಿಂದ ಈ ಬಸ್ ನಿಲ್ದಾಣ ಬಳಲುತ್ತಿರುವ ಹಿನ್ನೆಲೆ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ಸ್ಥಳೀಯರ ಮನವಿ ಮೇರೆಗೆ ಈ ಸುಳೆಬಾವಿ ಬಸ್ ನಿಲ್ದಾಣಕ್ಕೆ ಭೇಟಿ ಕೊಟ್ಟು ಸಮಗ್ರವಾಗಿ ವರದಿ ತಯಾರಿಸಿ ವಾಯುವ್ಯ ಕರ್ನಾಟಕ ಸಾರಿಗೆ ಸಂಸ್ಥೆಯ ಅಧ್ಯಕ್ಷ ರಾಜು ಕಾಗೆ ಹಾಗೂ ಅಭಿಯಂತರು ಆದ ದಿನೇಶ್ ಕುಮಾರ್ ಅವರ ಗಮನಕ್ಕೆ ತೆಗೆದುಕೊಂಡು ಬಂದು ಬೆಳಕು ಚೆಲ್ಲುವ ಕೆಲಸ ಮಾಡಿದ್ದಾರೆ. ಹೌದಾ? ಈಗ ಇಲ್ಲೇ ಬಾತ್ರೂಮ್ ಒಂದು ಆಗ್ಬೇಕು, ಟಾಯ್ಲೆಟ್ ಮೇನ್ ಆಗಬೇಕು. ಪಾಪ ಡ್ರೈವರ್ ಕಂಡಕ್ಟರ್ ಹೋಗಾಕ ನಾಚದಾರೆ ಪಾಪ, ಬೆಳಿಗ್ಗೆ ಎದ್ದ ಕೂಡಲೇ ಎಲ್ಲ ಹೆಣ್ಮಕ್ಳು ಎದ್ದಿರ್ತಾರ್ರಿ. ಅದರಿಂದ ಇಲ್ಲಿ ದೇವ್ರಿಗೆ ಬಂದಾಗೂ ಸ್ವಲ್ಪ ನಿಗ್ರಹ. ಹೌದಾ? ಒಟ್ಟಾರೆ ಬಾತ್ರೂಮ್ ಸಂಡಾಸದೊಂದು ನಮ್ಗೆ ಅತಿ ಅವಶ್ಯ ಐತಿ ನೋಡಿ. ಓಕೆ, ತಾವು ಈ ಕೆಲಸವನ್ನು ಮಾಡಿಕೊಡ್ಬೇಕು ನೀವು. ಓಕೆ, ಬಸ್ ರೇಟ್ ಕಮ್ಮಿ ಪೂರಾ ಬಂದ್ ಮಾಡ್ಬಾರ್ದ್ರಿ. ಬಸ್ಸಿನ ದರ ಒಂದಿಟ್ಟು ಕಮ್ಮಿ ಮಾಡ್ಬೇಕ್ರಿ, ಇನ್ನು ಪುರೋಸ್ತಕ್ರಿ ಅನುಕೂಲ ಐತ್ರಿ ಮಂದಿಗೆ. ಹಿಂಗ ಕಮ್ಮಿ ಮಾಡಿ ಮಂದಿನ ಕಿತ್ತಾಟ ಹಚ್ಚಿ ಕಾಲೇಜ್ ಹುಡುಗರಿಗೆ ಭಾಳ 5 ಗಂಟೆದಾಗ ಪಾಪ ಸಣ್ಣ ಸಣ್ಣ ಮಕ್ಕಳು ಓಡಾಡ್ತಿರ್ತಾರೆ. ಮತ್ತ ಲೇಡೀಸ್ ಟಾಯ್ಲೆಟ್ ಆಗಬೇಕ್ರಿ, ಇಲ್ಲಿ ಟಾಯ್ಲೆಟ್ ಆಗ್ಬೇಕ್ರಿ, ಬಸ್ಸಿಂದ ಅನುಕೂಲ ಆಗ್ಬೇಕ್ರಿ. ಬಸ್ ದರ ಕಮ್ಮಿ ಮಾಡಂತ ಹೇಳ್ರಿ, ಬರೀ ಫ್ರೀ ಮಾಡಿ ಹದಿಗೆಡ್ಸ್ಯಾರಿ ಮಂದಿನೆಲ್ಲ. ಹಂಗ ಆಗ್ಬಾರ್ದ್ರಿ. ಓಕೆ. ಹಾ,
ಅದ್ ಮನುಷ್ಯಂದ ಪೂರಾ ಹದಿಗೇಡ್ಸ್ಬಿಟ್ಟಾರ ನೋಡಿ. ಬಸ್ ಕಡಿಮೆ ಗಂಡ ಮಾಡ್ಯಾರ, ಮಕ್ಳಿಗೂ free ಸೀಟ್ ಇಲ್ಲ, ಅದ, ಹೆಂಗಸ್ರಿಗೂ ಜನಸಂಖ್ಯೆ ಸೀಟ್ ಇಲ್ರಿ. ಹೆಚ್ಚಾಗೈತಿ, ಬಸ್ ಆ ನಮೂನಿ ಕಿತ್ತಾಟ್ರಿ ಬಸ್ನ್ಯಾಗ. ನಿಮ್ಗೆ ಫ್ರೀ ಇಲ್ದಿದ್ರು ಅಂತ ನಾವು ಇರೋದು ಕೈಲಾಸ ನಗರ ಬಸ್ ಸ್ಟ್ಯಾಂಡ್ ಹತ್ರ ಪಕ್ಕದಲ್ಲಿ. ಈಗ ನಮ್ದು ಇಲ್ಲಿ ನೋಡ್ರಿ ಹೊಳಿ 2-3 ಸಲ ಬಿತ್ರಿ ಇದು ಕಂಪೌಂಡ್ರು. ಅದ 2 ಸಲ ಬಿದ್ದಿದ್ದು ಕಂಪೌಂಡರ್ ಇದೆ ಸರ್. ಅವ್ರಿಗೆ ಒಟ್ಟ ನೆಟಗ ಕಟ್ತಾ ಇಲ್ಲ, ಮತ್ ಕಟ್ಟಿರು ಸಹ ಹೊಳೆ ಬೀಳ್ತಾ ಇದೆ. ಮತ್ ಇದೆಲ್ಲ ಮಣ್ಣು ಕುಸ್ತಾ ಇದೆ. ಮತ್ತ ಏನಾದ್ರು ನಾ ಮನಿ ಏನಾದ್ರು ನಾಳೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿ ಎಲ್ಲರಿಗೂ ಸಹ ನಾವು ಹೇಳಿದಿವಿ. ಆದ್ರೆ ಯಾರು ಸಹ ದಾದ್ ಮಾಡ್ತಾ ಇಲ್ಲ. ಈಗ ನೋಡಿ ಅದು ಸಹ ಕಂಪೌಂಡರ್ ಬೀಳ್ತಾ ಇದೆ ನೋಡಿ ಸರ್. ಅದಕ್ಕಾಗಿ ದಯವಿಟ್ಟು ಒಂದ್ ಸ್ವಲ್ಪ ನೀವು ನೋಡಿ. ಇಂಜಿನಿಯರ್ಗಳು ಏನ್ ಮಾಡ್ತಾವ್ರೆ? ಇಂಜಿನಿಯರ್ಗಳು ಅವ್ರನ್ನ ಬರ್ತಾರೆ ಸರ್, ಹಂಗೆ ಹೋಗ್ತಾರೆ. ಹೌದಾ? ಹೌದು. ಒಟ್ಟಾರೆ ಸುಧಾರಣೆ ಆಗ್ಬೇಕು. ಹಾ ರೀ ಸರ್. ಈಗ ಈ ಒಂದು ಸುಳೆಬಾವಿಯ ಮುಖಂಡರಾಗಿರ್ತಕ್ಕಂಥ ಮುಖಂಡರು ಸಿಕ್ಕಿದ್ದಾರೆ. ವಿಶೇಷವಾಗಿ ಇವರು ಏನ್ ಹೇಳ್ತಾರೆ ಸರ್? ನಮಸ್ತೆ. ವಿಶೇಷವಾಗಿ ನೋಡಿ, ಒಂದು ಬಸ್ ನಿಲ್ದಾಣ ಏನೋ ಆಗಿದೆ, ಆದ್ರೆ ಇದಕ್ಕೆ ತಡೆಗೋಡೆ ಇದ್ದಿದ್ದೆ ಎಲ್ಲ ಕುಸಿದೋಗಿದೆ. ಎಲ್ಲ ಕುಸಿದೋಗೈತಿ ಸರ್. ಮಳಿಗೆನು ಬಿದ್ದೈತ್ರಿ ಸರ್. ಒಂದ್ ಸ್ವಲ್ಪ ಕಳಪೆ ಆಗೈತ್ರಿ ಸರ್. ಅದು ಕಳಪೆ ಕಳಪೆ ಆಗೈತ್ರಿ. ಮತ್ತ ಇದ ಸುತ್ತೋರೆಲ್ಲ ಬಸ್ ಸ್ಟ್ಯಾಂಡ್ ಇವರೆಲ್ಲ ಸ್ವಚ್ಛತಾ ಇಡ್ಬೇಕಾಗಿತ್ರಿ ಸರ್. ಸ್ವಚ್ಛತಾನು ಇಟ್ಟಿಲ್ರಿ. ಮತ್ತ ಅದ ಟಾಯ್ಲೆಟ್ ಅದು ಎಲ್ಲ ಸಮಸ್ಯೆ ಐತ್ರಿ ಸರ್. ಹೆಣ್ಮಕ್ಳ ಒಂದಕ್ಕೆ ಹೋದ್ರಲ್ಲಿ ಮ್ಯಾಲ ಗುಡ್ದಾಗ ನಿಂತ ನೋಡ್ರಿ ಎಲ್ಲ ಹೆಣ್ಮಕ್ಳದೆಲ್ಲ ಇದು ಕಾಣ್ತೈತ್ರಿ ಇಲ್ಲಿ ಸರ್. ಮತ್ತ ಇಲ್ಲಿ ನೀರು ಇಲ್ರಿ ಸರ್, ಬೋರ್ ಹೊಡೆದಾರ್ರಿ. ಅದ್ ನೀರಿನ ಟ್ಯಾಂಕ್ ಇಲ್ಲ, ಏನಿಲ್ಲ ರೀ. ಮತ್ ಬಸ್ ಸ್ಟ್ಯಾಂಡ್ ಅವ್ರದೆಲ್ಲ ಸುತ್ತಮುತ್ತ ಸವಲತ್ತು ಬೇಕ್ರಿ ಏನ ಸರ್. ಹಿಂಗಾಗಿ ಊರ್ ಜನರಿಗಾಗ್ರಿ ದೇವಿ ದರ್ಶನಕ್ಕೆ ಬರೋರಿಗೆಲ್ಲ ತೊಂದ್ರೆ ಆಗತ್ತೆ ಸರ್. ಐತಿಹಾಸಿಕ ಕ್ಷೇತ್ರ. ಐತಿಹಾಸಿಕ ಕ್ಷೇತ್ರ ದ್ಯಾಮವ್ವನ ಪುಣ್ಯದಿಂದ ಸರ್. ಏನ್ ಮಾಡ್ತಾವ್ರಿ? ಯಾಕೆ ಇಂಜಿನಿಯರ್ಗಳು ಏನ್ ಮಾಡ್ತಾವ್ರಿ ಇಲ್ಲಿ? ಇಂಜಿನಿಯರ್ಗಳು ಬರ್ತಾರ್ರಿ, ನೋಡ್ತಾರ, ಹೋಗಿ ಬಿಡ್ತಾರ್ರಿ ಸರ್. ಹಿಂಗಾಗಿ ಏನ್ ಕೆಲಸನ ಮಾಡಿಲ್ರಿ ಅವ್ರ ಸರ್. ನೆಟ್ಗಾರಿ ಇದೆಲ್ಲ ನೋಡಿಲ್ಲ ಸರ್ ನೀವು. ಎಲ್ಲ ಕಸ ಪಸ ಎಲ್ಲ ಬಸ್ ಸ್ಟ್ಯಾಂಡ್ ಅಂದ್ರೆ ಹೆಂಗಿರ್ಬೇಕ್ರಿ ಸರ್? ಸ್ವಚ್ಛತಾ ಇರ್ಬೇಕ್ರಿ. ಸ್ವಚ್ಛತಾ ಅನ್ನೋದೇ ಇಲ್ರಿ ಇಲ್ಲಿ ಸರ್. ಈಗ ಹಿಂದೆಗಡೆ ಇದಕ್ಕೆ ಸುತ್ತಮುತ್ತ ಕಾಂಪೌಂಡ್ ನಿರ್ಮಾಣ ಮಾಡಿದ್ರು. ಅದೇ ಬಿದ್ದೈತಿ ಮಳಿಗ್ರಿ. ಒಂದ್ ತಿಂಗಳ ಬಿದ್ರಿ. ಎಲ್ಲ ಮಣ್ಣು ತೆಗ್ಸ್ಯಾರ್ರಿ. ತೆಗಿಸ್ಬಿಟ್ಟಿನ ಕಂಪ್ಯೂಟರ್ನೇ ಕಟ್ಟಿಲ್ಲ, ಇನ್ನ ಕಟ್ಟಿಲ್ರಿ. ಸ್ವಲ್ಪ ಸಿಸ್ಟಮ್ ಏನೇ ಮಾಡಿಲ್ರಿ. ಹೌದಾ? ಇಂಜಿನಿಯರ್ಗಳು ಏನ್ ಮಾಡ್ತಾವ್ರಿ? ಕಟ್ಟೋದ್ರಲ್ಲ ಅದೇನು ಬಂದ್ ನೋಡ್ರಿ, ನೋಡಿ ಹೋದ್ರ ಯಾರು ಸನ್ಯಾಕ ಆದಿಲ್ಲ ಕಡೆ ಬಂದ್. ಹೌದಾ? ಈ ಕಲ್ಲುಗಳು ಎಲ್ಲ ಕಲ್ ಅಲ್ಲಿ ಸೈಡ್ ಹೋಗೋದಾರಲ್ಲ ರೀ. ಎಲ್ಲ ಸೈಡ್ ಹೋಗೋದಾರ. ಮ್ಯಾಲ್ ಕಟ್ಟಿರೋದು ಮ್ಯಾಗ ಹಿಡಿದಾರ ಅಲ್ಲಿ ಸೈಡ್ ಅದಾರ. ಎಲ್ಲ ಕಲ್ರಿ ಕಲ್ಲು ಉದುದೆಲ್ಲ ಸೈಡ್ ಹೋಗೋದಾರು. ಮಣ್ಣೆಲ್ಲ ತೆಗೆದು ಹೋಗೋದಾರು. ಬಿದ್ದು ಒಂದ್ ತಿಂಗಳ ಆಗಿತ್ರಿ ಅದು. ಒಂದ್ ತಿಂಗಳ ಆತ್ರಿ. ಎಲ್ಲಾ ಕ್ರ್ಯಾಕ್ ಬಿದ್ದೈತಿ. ಬಸ್ ಸ್ಟ್ಯಾಂಡ್ ಕ್ರ್ಯಾಕ್ ಬಿದ್ದಿದೆ. ಇದೆಲ್ಲಾ ಸಮುದ್ರ ಕ್ರ್ಯಾಕ್ ಬಿದ್ದೈತ್ರಿ. ಹೌದಾ? ಒಟ್ಟಾರೆ ಇದು ಒಂದು ಕಳಪೆ ಆಗಿದೆ. ಕಳಪೆ ಆಗಿದ್ರಿ. ಏನ್ ಸಿಸ್ಟಮ್ ಇಲ್ಲ ಏನ್ರಿ. ಎಲ್ಲಾ ಮಹಿಳೆಯರ ಬಾತ್ರೂಮ್ ಸಿಸ್ಟಮ್ ಇಲ್ಲ, ಏನಿಲ್ಲ. ಎಲ್ಲಿ ಹೋಗ್ತಿ ಇವತ್ತು. ಹೌದಾ? ಈಗ ಒಟ್ಟಾರೆ ಇದನ್ನ ಸಮರ್ಪಕ ನಿರ್ವಹಣೆ ಮಾಡ್ಬೇಕ್ರಿ. ನೀವು ಮಾಡ್ಬೇಕ್ರಿ, ಸಿಸ್ಟಮ್ ಮಾಡ್ಬೇಕ್ರಿ. ಈಗ ನಾ ಬೇಕಾದ್ರೆ ಕುಂತು ನಮ್ದು ಏನ್ ವ್ಯಾಪಾರ ಇಲ್ಲ, ಏನಿಲ್ಲ. ಹಗರ ಕುಂತ ನಮಗೆ ಬ್ಯಾಸ್ರಿ. ಬಾಡಿಗೆ ತುಂಬೋದು ನಮಗೆ ನಿಗ್ರಿ. ಎಷ್ಟು ಬಾಡಿಗೆ ಕಟ್ತೀರಾ? 3,000 ಬಾಡಿಗೆ ತುಂಬೇಕು ನಾವ್ರಿ. 3,000. ಹಾ ರೀ. ಅವ್ರೇನು ಅಧಿಕಾರಿಗಳು ಇರ್ತಾರ್ರಿ. 4 ಗಂಟೆ ಇರ್ತಾರ್ರಿ. 4 ಗಂಟೆ ಇರ್ತಾರ. ಬೆಳಿಗ್ಗೆ ಬರ್ತಾರ, 4 ಗಂಟೆ ಇರ್ತಾರ, ಹೋಗ್ತಾರೆ. ಅವ್ರ ಟೈಮಿಂಗ್ ಇರ್ತಾರಲ್ಲ, ಟೈಮ್ ಪರ್ ಮಾಡ್ತಾರ ಅವ್ರು. ಅದೇನ್ ಬಾಯಲ್ಲ ಅವ್ರದ್ದು. ಬಸ್ಗಳು ಎಷ್ಟು ಬರ್ತವೆ? ಬಸ್ ಕಂಟಿನ್ಯೂ ಅದಾವ್ರಿ. ಇಲ್ಲಿ ನಿರ್ಮಾಣ ಮಾಡ್ತಾ ಇರ್ತಕ್ಕಂಥ ಒಂದ್ ರೀತಿ ಈ ಒಂದು ಬಸ್ ನಿಲ್ದಾಣಕ್ಕೆ ಸಂಚಾರ ನಿಯಂತ್ರಣ ಒಂದ್ ರೀತಿ ನಿಯಂತ್ರಕರ ಕೊಠಡಿ ಅಂತ ಇರುತ್ತೆ. ಇಲ್ಲಿ ಸಿಬ್ಬಂದಿ ನಿಯೋಜನೆ ಮಾಡಿದ್ದಾರೆ. ಆದ್ರೆ ಇಲ್ಲಿ ಟೈಮ್ ಎಷ್ಟು ಸರ್? ಈಗ 5:20 ಆಗಿದೆ. ಈಗ ವಿಶೇಷವಾಗಿ 5 ಗಂಟೆ 20 ನಿಮಿಷ. ವಿಶೇಷವಾಗಿ ಇನ್ನ ಬೆಳಕಿದೆ. ಇಂತಹ ಸಂದರ್ಭದಲ್ಲಿ ಇಲ್ಲಿರ್ತಕ್ಕಂಥ ಸಂಚಾರ ನಿಯಂತ್ರಕರು ಬೀಗ ಹಾಕೊಂಡು ಹೊರಟೋಗ್ಬಿಟ್ರೆ ಯಾವ ರೀತಿ ಅಂತಕ್ಕಂಥದ್ದೇ, ಯಾವ ರೀತಿ ಇಲ್ಲಿರ್ತಕ್ಕಂಥ ಸಿಬ್ಬಂದಿಗಳು ಯಾವ ರೀತಿ ಕೆಲಸ ಮಾಡ್ತಾರೆ, ಮತ್ತೆ ಇಲ್ಲಿರ್ತಕ್ಕಂಥ ಬಸ್ಗಳು ಯಾವ ರೀತಿ ಅವ್ರನ್ನ ಒಂದ್ ರೀತಿ ಟೈಮ್ ವೇಳೆಗಳನ್ನ ಯಾವ ರೀತಿ ನೋಡ್ತಾರೆ ಅಂತಕ್ಕಂಥದ್ದೇ ಗೊತ್ತಾಗ್ತಾ ಇಲ್ಲ ವೀಕ್ಷಕರೇ. ಬೆಳಗಾವಿ ಏನು NWA KSRTC ಒಂದ್ ರೀತಿ ಅಭಿಯಂತರ ಇಲಾಖೆ, ಒಂದ್ ರೀತಿ ಇಂಜಿನಿಯರಿಂಗ್ ವಿಭಾಗ ಅಂತ ಇರುತ್ತೆ. ಆದ್ರೆ ಹೊಸ ಬಸ್ ನಿಲ್ದಾಣ ಮಾಡಿದ್ದಾರೆ ಇಲ್ಲಿ, ಏನೋ ಸುಳೆಬಾವಿಲಿ. ಇಲ್ಲಿ ಒಂದ್ ರೀತಿ ಆವರಣ ಗೋಡೆನೋ ನೋಡಿ ಎಷ್ಟು ಕಳಪೆ ಮಾಡಿದ್ದಾರೆ ಅಂದ್ರೆ, ಒಂದು ಆದಷ್ಟು ಬೇಗನೆ ಒಂದ್ ರೀತಿ ಇದು ಮೊದ್ಲೇ ತಗ್ಗು ಪ್ರದೇಶ ಇದೆ, ಸಾಕಷ್ಟು ಒಂದ್ ರೀತಿ ಏನೋ ಇದೆ ಕುಸಿದೋಗಿದೆ. ಆಯ್ತಾ? ಹಾಗಾಗಿ ಆ ಇಂಜಿನಿಯರ್ಗಳು ಏನ್ ಮಾಡ್ತಾವ್ರೆ, ಮತ್ತೆ ಯಾರು ದಯವಿಟ್ಟು ರಾಜು ಕಾಗೆ ಸಾಹೇಬ್ರೆ, ಇಂಥವ್ರಿಂದ ನಿಮ್ಮ ಹೆಸರು ಕೆಡ್ತಾ ಇದೆ. ವಿಶೇಷವಾಗಿ ಸಾರಿಗೆ ಇಲಾಖೆ ಸಚಿವರೇ ರಾಮಲಿಂಗಾರೆಡ್ಡಿ ಸಾಹೇಬ್ರೆ, ನೋಡಿ ಇದು ಈ ರೀತಿ ಕುಸಿದೋಗಿದೆ. ಇದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ, ಅವತ್ತೇ ಒಂದ್ ರೀತಿ ಪಿಲ್ಲರ್ಗಳು ಹಾಕಿ ಗುಣಮಟ್ಟದಿಂದ ಇದಾಗಿದ್ರೆ ಇವತ್ತು ಈ ರೀತಿ ಪರಿಸ್ಥಿತಿ ಆಗಿರ್ತಿರ್ಲಿಲ್ಲ. ಹಾಗಾಗಿ ದಯವಿಟ್ಟು ಅವರು ಒಂದ್ ರೀತಿ ಗುಣಮಟ್ಟದ ಒಂದ್ ರೀತಿ ತಡೆಗೋಡೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಇದು ಸಹ ಒಂದು ಸಮಸ್ಯೆ. ಬಿಲ್ಡಿಂಗು, ಕಾಂಪೌಂಡು, ಟಾಯ್ಲೆಟ್. ಆ ಕಾಂಪೌಂಡ್ ಎಲ್ಲ ಬಿದ್ದೋಗಿದೆಯಲ್ಲ ಸರ್ ಹಿಂದೆಗಡೆ ಎಲ್ಲ? ಹೌದು. ಅದನ್ನ ಇದನ್ನ ಮಾಡಕತ್ತೀವ. ಹಳೆ ಕಾಂಪೌಂಡ್ ಅದನ್ನ ನಾವು ಕಟ್ಟಿದ್ದಲ್ಲ. ಅಲ್ಲಿಗೆ ಒಂದ್ ಸ್ವಲ್ಪ ಸ್ಟಾರ್ಟಿಂಗ್ ನಲ್ಲಿ ಅಲ್ಲಿಗೆ ಮೇಲ್ಗಡೆ ಅವ್ರು ಏನ್ ಮಾಡಿದ್ರು, ನಾವು ಕಾಂಪೌಂಡ್ ಕಟ್ಟಿದ ಮೇಲೆ ತಂದು ಮಣ್ಣು ಹಾಕ್ಬಿಟ್ರು ಮೇಲ್ನವರು. ಪ್ರೆಷರಿಗೆ ಬಿದ್ದಿದೆ ಅದು. ಅದನ್ನ ರಿಪೇರಿ ಮಾಡಿಸ್ತಾ ಇದ್ದೀನಿ. ಇಲ್ಲ ಸರ್, 3 ಸಲ ಕಟ್ಟಿದ್ರಂತೆ, 3 ಸಲನೂ ಡ್ಯಾಮೇಜ್ ಆಗಿದೆ. ಇಲ್ಲ 3 ಸಲ ಆಗಿಲ್ಲ. ಒಂದ್ಸಲ ಕಟ್ಟಿದ್ದು ಬಿದ್ದಿದೆ, ಇನ್ನೊಂದ್ಸಲ ಕಟ್ಲಿಕ್ಕೆ ಅಂತ ಅವರೇ ಹೇಳಿಕೆ ಕೊಟ್ಟಿದಾರಲ್ಲ ಸರ್. ಈಗ ಅವ್ರು ಕೊಡ್ತಾರ ಸರ್, ಅವ್ರು ಹೇಳಿಕೆ ಕೊಡ್ತಾ ಇರ್ತಾರ. ಅವ್ರ ಹೇಳಿಕೆನ ನೀವು ಹಾಕೊಂಡ್ ಹೋಗಿ ನಮ್ಗೆ ಎಲ್ಲಿ ತಲೆ ಕೆಡ್ತೀರಿ?
ಒಂದ್ಸಲ ಕಟ್ಟಿದ್ದು ಇದನ್ನ ಮಾಡಿದ್ಮೇಲೆ ಮಾಡಿದೀವಿ ಅದನ್ನ. ಆಮೇಲೆ ಅವ್ರು ಏನ್ ಮಾಡಿದಾರೆ, ತಂದು ಮೇಲಿನ ಮಣ್ಣು ತಂದು ಹಾಕಿ ಆ ಪ್ರೆಷರಿಗೆ ಕಿತ್ತು ಬಿದ್ದಿದೆ ಅದು. ಅದನ್ನ ಮಾಡಿಸ್ತಾ ಇದೀನಿ. ಎಲ್ಲಿ ಸರ್ ಮಾಡಿಸಿದೀರಾ ಹೇಳಿ? ಅಲ್ಲ ಮಾಡಿಸಿಲ್ಲ, ಏನು ಮಾಡಿಸ್ಬೇಕು. ಫುಲ್ ನಿರ್ವಹಣೆನೇ ಇಲ್ಲ, ಯಾತದ್ದು ಇಲ್ಲ. ಈಗ ತಿಮ್ಮಾರೆಡ್ಡಿ ಅವರ ಸರ್ ಎಡಬಲೆ? ಹೌದು ಹೌದು ಹೌದು. ನಂಬರ್ ಇದೆ ಸರ್ ಅವ್ರದ್ದು? ನೀವೆಲ್ಲಿದ್ದೀರಾ ಸರ್ ಈಗ? ಹಲೋ ಸರ್ ನೀವೆಲ್ಲಿದ್ದೀರಾ? ನಾನ್ ಮನೆ ಕಡೆಯಿಂದ ಒಂದ್ ಸ್ವಲ್ಪ ಖಾನಾಪುರ ಹೋಗ್ತಾ ಇದ್ದೀನಿ. ಹೌದಾ? ಸ್ವಲ್ಪ ಆಯ್ತು ಸರ್, ಸ್ವಲ್ಪ ನೋಡಿ. ಆದಷ್ಟು ಸಿಕ್ಕಾಪಟ್ಟೆ ಸಮಸ್ಯೆಗಳಿದೆ ನೋಡಿ ಸರ್. ಸೂಕ್ತ ನಿರ್ವಹಣೆ ಇಲ್ಲ, ಯಾತದ್ದು ಇಲ್ಲ. ಹೌದು ಹೌದು ಹೌದು. ಅನ್ನೋ ಸಮಸ್ಯೆಗೆ ನಾವ್ ಏನ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ, ಅದಕ್ಕೆ ಅಡಿಷನಲ್ ಫಂಡಿಗೆಲ್ಲ ಇದನ್ನ ಮಾಡಿದೀವಿ. ಆಮೇಲೆ ಮೇಡಮ್ ಮಾತಾಡಿದಾರೆ ಅದಕ್ಕೆ. ಪೂರ್ತಿ ಏರಿಯಾ ಕಾಂಕ್ರೀಟ್ ಹಾಕಿ ಆ ಕಾಂಪೌಂಡ್ ಹಿಂದ್ಗಡೆ ಕಟ್ಟಿ, ಆ ಕಾಂಪೌಂಡ್ ಹಿಂದ್ಗಡೆ ಅವ್ರಿಗೆ ಪಂಚಾಯತಿ ಅವ್ರಿಗೆ ಗಟರ್ ಕಟ್ಕೊ ಅಂತ ಹೇಳಿದ್ವಿ ನಾವು. ಅವ್ರ ಸೈಡಿಗೆ ಗಟರ್ ಕಟ್ಕೊಂಡ್ಬಿಟ್ರು. ಈ ಸೈಡಿಗೆ ಗಟರ್ ಕಟ್ಟಿದ್ರೆ ಈ ಸಮಸ್ಯೆನೇ ಬರ್ತಿರ್ಲಿಲ್ಲ. ಅವ್ರ ಮನೆ ಸೈಡಿಗೆ ಗಟರ್ ಕಟ್ಕೊಂಡ್ಬಿಟ್ರು. ಅದಕ್ಕೆ ಇದನ್ನೆಲ್ಲ ನೀರಿನ ಪ್ರೆಷರ್ ಎಲ್ಲ ನಮ್ ಕಾಂಪೌಂಡ್ ಮೇಲೆ ಬರ್ಲಿಕ್ಕೆ ಚಾಲು ಆಯ್ತು. ಈಗ ಶೌಚಾಲಯದ ಸಮಸ್ಯೆ ಐತೆ, ಅದು ಎತ್ತರ ಪ್ರದೇಶ ಇದೆ, ಮೇಲೆಲ್ಲ ಹೆಣ್ಮಕ್ಳಿಗೆಲ್ಲ ಕಾಣಿಸ್ತೈತೆ ಸರ್ ಅದು. ಯಾವ್ದು? ಈಗ ಶೌಚಾಲಯ ನೀವು ಮೂತ್ರಾಲಯ ಕಟ್ಟಿದಿರಲ್ಲ? ಇಲ್ಲ ಇಲ್ಲ ಇಲ್ಲ, ಅದು ಎಲ್ಲಿಂದ ಕಾಣುತ್ತೆ? ಮೇಲ್ನವ್ರಿಂದ? ಮೇಲೆ ಅಲ್ಲಿ ಹಿಂದೆಗಡೆ ಬೆಟ್ಟ ಇದೆಯಲ್ಲ, ಅಲ್ಲಿ ಮೇಲಕ್ಕೆ ಹೋಗ್ಬಿಟ್ರೆ ಹೆಣ್ಮಕ್ಳು ಎಲ್ಲ ಅದು ಓಪನ್ ಇದೆ ಸರ್ ಅದು. ಆ ಎಂಗಲ್ನಿಗೆ ಅಷ್ಟಕ್ಕಿದ್ರ ನಾವು ಇದನ್ನ ತಗೊಳ್ತಿಲ್ಲ. ಹಾಂ ಸರ್. ಹಾಂ ಸರ್. ಅದಕ್ಕೆ ಬೇಕಾದ್ರೆ ಒಂದು ಈ ಸೈಡಿಂದ ಒಂದು ಶೀಟ್ ಗೇಟ್ ಹೊಡೆದು ಪ್ರೊಟೆಕ್ಷನ್ ಮಾಡಬಹುದು, ಇಲ್ಲಾಂದ್ರೆ ಗೋಡೆ ರೈಸ್ ಮಾಡಬಹುದು. ಅಂತದೇನು ಸಮಸ್ಯೆ ಇಲ್ಲ. ದಯವಿಟ್ಟು ಈಗ ಪಂಚಾಯತರ ಮಾಡಿದಾರ ಸರ್ ಅದು? ಹಂಗಾರೆ ಪಂಚಾಯತರ ಕಳ್ಸಿದಾರ? ಇಲ್ಲ ಇಲ್ಲ ಇಲ್ಲ, ಮಾಡಿದ್ ನಾವೇ. ಅಲ್ಲ, ಈಗೇನೋ ನೀವು ಹೇಳಿದ್ರಲ್ಲ ಚರಂಡಿ ಮಾಡ್ಬಿಟ್ರು, ಅದರಿಂದ ಚರಂಡಿ ಮಾಡಿದ್ದು ಪಂಚಾಯತಿ ಅವರು. ಅದರಿಂದ ತೊಂದರೆ ಆಯ್ತಾ ಇದಕ್ಕೆ? ಅದ್ ಏನಾಯ್ತು, ಚರಂಡಿನ ನಾವು ಈ ಸೈಡಿಗೆ ಮಾಡ್ಕೊರಿ ಅಂತ ಹೇಳಿದ್ರೆ ಅವರು ಆ ಸೈಡ್ ಮಾಡ್ಕೊಂಡ್ರು ಚರಂಡಿನ. ಚರಂಡಿ ಈ ಸೈಡ್ ಮಾಡಿದ್ರೆ ನಮ್ ಕಾಂಪೌಂಡ್ ಸೇಫ್ ಇರ್ತಿತ್ತು, ಇದನ್ನು ಪ್ರಾಬ್ಲಮ್ ಆಗ್ತಿರ್ಲಿಲ್ಲ. ಅವ್ರು ಆ ಸೈಡ್ ಮಾಡಿದಕ್ಕೆ ಎಲ್ಲ ನೀರಿನ ಪ್ರೆಷರು ಇದ್ರ ಮೇಲೆ, ರೋಡ್ ಮೇಲೆ ಬಿದ್ದಿರೋ ನೀರಿನ ಪ್ರೆಷರು ಇದು ನಮ್ ಕಾಂಪೌಂಡಿಗೆ ಬಂತು. ಪ್ಲಸ್ ಇದನ್ನು ಏನಂದ್ರೆ ಅಡಿಷನಲ್ ಮಣ್ಣು ತಂದು ಹಾಕೊಂಡ್ರು ಅವ್ರು ಅದ್ರ ಮೇಲೆ. ಅದಕ್ಕೀಗ ಅದನ್ನ ಕಲ್ಲಿಂದ ಇದನ್ನು ಕಟ್ಟಿ ಅವ್ರಿಗೆ ಹೇಳಿದೀವಿ, ಅದನ್ನ ಪೂರ್ತಿ ಏನಾದ್ರು ಕಾಂಕ್ರೀಟ್ ಗಿಕ್ರೀಟ್ ಹಾಕೊಂಡ್ಬಿಟ್ರೆ ಅವರು. ಅಲ್ಲ ಸರ್, 50 ಲಕ್ಷ ವೆಚ್ಚದ ಏನೇನ್ ಕೆಲಸ ಆಗಿದೆ ಸರ್? ಬರೀ ಒಂದ್ ಬೋರ್ ಇದೆ, ಬಿಲ್ಡಿಂಗ್, ಫುಲ್ ಬಿಲ್ಡಿಂಗ್. 50 ಲಕ್ಷಕ್ಕೆ ಅಷ್ಟು ಆಗ್ತೈತೆ ಹೇಳಿ ಸರ್? ಸಿಂಪಲ್ ಆಗಿ ಸರ್. ಅದು ಕಳಪೆ ಆಗಿದೆ ಅಂತ ಹೇಳ್ಬಿಟ್ಟು ಆರೋಪ ಮಾಡಿದ್ದಾರೆ. ಆರೋಪ ಮಾಡಿದಾರೆ ಅವರು. ಅದನ್ನ ಆರೋಪ ಹೆಂಗಿದೆ ಸರ್? ಹೆಂಗೆ ನಿಮ್ಗೊಂದು ಹೇಳೋದಂದ್ರೆ, ಸುಳೇಬಾವಿ ಬೆಳಗಾವಿ ಗ್ರಾಮೀಣ ಕ್ಷೇತ್ರದಾಗ ಏನಾಗಬೇಕು ಸರ್? ಅಲ್ಲಿ ಒಂದು ಬಸ್ ನಿಲ್ದಾಣ ಸಾಕಷ್ಟು ಇದಾಗಿದೆ ಸರ್, ಸಮಸ್ಯೆ ಆಗಿದೆ. ಮತ್ತೆ ನಿರ್ವಹಣೆ ಇಲ್ದಿದ್ದಂಗೆ ಸಾಕಷ್ಟು ತೊಂದರೆ ಇದೆ ಸರ್. ನೋಡು ಬ್ರದರ್, ನನಗೇನು ಮಾಹಿತಿ ಇಲ್ಲ. ನೀವು ಹೇಳಕಂದ್ರೆ ಏನು ನನಗೆ ಅರ್ಥನೂ ಆಗ್ತಾ ಇಲ್ಲ. ನನಗೇನು ಕಂಪ್ಲೇಂಟು ಬಂದಿಲ್ಲ ಸರ್. ಯಾರು ಬಂದವ್ರು ನನಗೆ ಸರಿಯಾಗಿ ಹೇಳ್ರಿ ಹೇಳ್ರಿ, ನನಗೆ ಮಾಹಿತಿ ಕಳ್ಸಿ ಹೇಳ್ರಿ. ಏನು ನೋಡ್ತೇನೆ ನಾನು ಸರ್. ಏನು ಗೊತ್ತಾ ಸರ್, ಅಲ್ಲಿ ಸೂಕ್ತ ನಿರ್ವಹಣೆ ಇಲ್ಲ. ಮತ್ತೆ ಹಿಂದೆಗಡೆ ತಡೆಗೋಡೆ ಕಟ್ಟಿದ್ರೆ ಎಲ್ಲ ಬಿದ್ದೋಗಿದೆ ಸರ್, ಕಳಪೆ ಆಗಿದೆ ಸರ್ ಅಲ್ಲಿ. ಕುಡಿ, ನೀವು ಪೇಪರ್ ಕುಡಿ, ಏನದು ನನಗೇನಾಗಬೇಕೈತಿ. ಅದಕ್ಕೋಸ್ಕರ ನಿಮ್ಮ ಅಭಿಪ್ರಾಯ ತಗೊಳಕ್ಕೆ ಕಾಲ್ ಮಾಡಿದೆ ಸರ್. ಏನಾದ್ರು ಕ್ರಮ ಕೈಗೊಳ್ತೀರ ನಾವು? ಬ್ರದರ್, ನನಗೆ ಮಾಹಿತಿ ಇಲ್ಲಣ್ಣ. ಹಾಂ ಸರ್. ನನ್ನ ಗಮನಕ್ಕೆ ಏನು ಬಂದಿಲ್ಲ ಅಂತ, ಏನು ಮಾಹಿತಿ ಇಲ್ಲ. ಬರ್ಲಿ, ಅದ ಬಂದ್ ನೋಡೋಣ. ಸರಿ ಸರ್, ಸರಿ ಸರ್. ನಿಮ್ಮ ವಾಟ್ಸಪ್ಗೆ ಹಾಕ್ತೀನಿ ನೋಡಿ ಸರ್. ಇನ್ನಾದ್ರೂ ಈ ಸುಳೆಬಾವಿ ಬಸ್ ನಿಲ್ದಾಣಕ್ಕೆ ಕಾಯಕಲ್ಪ ಸಿಗುತ್ತಾ? ಕಾದು ನೋಡಬೇಕಾಗಿದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.